ತದ್ವಿಷ್ಣೋ ಪರಮಂ ಪದಂ. ಈ ಮಂತ್ರವನ್ನು ಹೇಳುತ್ತಾ ಆ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದರೆ ಪಾತಕಗಳನ್ನೆಲ್ಲ ಭ್ರೂಣ ಹತ್ಯಾದಿ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳಬಹುದು. ಸಂಕ್ಷೇಪವಾಗಿ ಹೇಳ್ತಾ ಇದ್ದೇನೆ, ಸಮಯವಾದದ್ದರಿಂದ ಶ್ಲೋಕವನ್ನು ಓದ್ತಾ ಇಲ್ಲ. ವಸಿಷ್ಠರಂತಾರೆ 7 ಜನ್ಮಗಳಲ್ಲಿ ಮಾಡಿದ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳಬೇಕು ಅಂದರೆ ಸ್ವಾಮಿ ಪುಷ್ಕರಣಿ ಸ್ನಾನ ಮಾಡಬೇಕು ಅಂತ. ಪರಾಶರರ ಅಭಿಪ್ರಾಯ, ಸ್ವಾಮಿ ಪುಷ್ಕರಣಿ ಸ್ನಾನದಿಂದ ಎಲ್ಲ ನರಕಗಳನ್ನು ಪರಿಹಾರ ಮಾಡಿಕೊಂಡು ಪರಮಾತ್ಮನಲ್ಲಿ ದೃಢವಾದ ಮನಸ್ಸನ್ನಿಟ್ಟುಕೊಂಡು ಮುಂದೆ ಪರಮಾತ್ಮನಲ್ಲಿಯೇ ಸಾಯುಜ್ಯವನ್ನು ಪಡೆಯಬಹುದು ಅಂತ. ಗೌತಮ ಋಷಿಗಳಂತಾರೆ, ಸ್ನಾನ ಮಾಡೋದಿರಲಿ, ಸಾಮಾನ್ಯವಾಗಿ ಯಾವ ನದಿಯಲ್ಲಿ ಸ್ನಾನ ಮಾಡ್ತೇವೋ ಆ ನದಿ ಹೆಸರು ತಗೊಳ್ಬೇಕು. ಗಂಗಾ ನದಿಯ ಹೆಸರನ್ನು ಎಲ್ಲ ನದಿಗಳಲ್ಲಿ ತಗೋಬಹುದು, ಗೋದಾವರಿಯ ಹೆಸರನ್ನು ಎಲ್ಲ ನದಿಗಳಲ್ಲಿ ತೆಗೆದುಕೊಳ್ಳಬಹುದು. ಆದರೆ ಗಂಗಾ ಗೋದಾವರಿ ಬಿಟ್ಟು ಬೇರೆ ನದಿಗಳ ಹೆಸರನ್ನು ತಗೊಳ್ಳೋದಾದರೆ ಆ ನದಿಯ ಹೆಸರು ಒಂದೇ. ಕೃಷ್ಣಾ ಸ್ನಾನವನ್ನು ಮಾಡ್ತಾ ಇದ್ದೀರಿ. ಕೃಷ್ಣಾ ನದಿಯಲ್ಲಿ ನೀವು ಸ್ನಾನ ಮಾಡ್ತಾ ಇದ್ದರೆ, ಕೃಷ್ಣಾ ತೀರದಲ್ಲಿ ನೀವು ಇರೋದರಿಂದ ಹತ್ತಿರದಲ್ಲಿ ಕೃಷ್ಣಾ ನದಿ ಇದೆ. ಕೃಷ್ಣಾ ಸ್ನಾನ ಮಾಡ್ತಿರೋ ಇಲ್ಲೋ ಗೊತ್ತಿಲ್ಲ. ಕೃಷ್ಣಾ ಸ್ನಾನ ಮಾಡುವಾಗ ಕೃಷ್ಣಾ ನದಿಯ ಸ್ಮರಣೆ, ಗೋದಾವರಿ, ಗಂಗೆ, ಬೇರೆ ನದಿಗಳ ಸ್ಮರಣೆಯನ್ನು ಅಲ್ಲಿ ಮಾಡೋ ಹಾಗಿಲ್ಲ ಅಂತ. ಆದರೆ ಸ್ವಾಮಿ ಪುಷ್ಕರಣಿ ಸ್ಮರಣವನ್ನು ಮಾತ್ರ ಎಲ್ಲ ಕಡೆಗೆ ಮಾಡಬಹುದು ಅಂತ. ಕೀರ್ತಯಿತ್ವಾ ಜಲೇ ಅನ್ಯತ್ರ ಸ್ವಾಮಿ ಪುಷ್ಕರಣೀತಿಯ. ಆ ಸ್ವಾಮಿ ಪುಷ್ಕರಣಿಯ ಸ್ಮರಣವನ್ನು ಬೇರೆ ತೀರ್ಥದಲ್ಲಿ ಮಾಡಿದರೂ ಬರೀ ಪಾತಕಗಳಿಂದಲ್ಲ, ಅತಿರಿ ಋಷಿಗಳು ಹೇಳಿದಂತೆ ಅತಿಪಾತಕದಿಂದಲೂ ಅವನು ಉದ್ಧತನಾಗಬಹುದು ಅಂತ ಗೌತಮರಂತಾರೆ. ದೊಡ್ಡ ದೊಡ್ಡ ಪಾತಕಗಳಿಂದ ನದಿಗೂ ಹೋಗೋದು ಬೇಡ, ಸ್ನಾನನೂ ಮಾಡೋದು ಬೇಡ, ಸ್ವಾಮಿ ಪುಷ್ಕರಣಿ ಸ್ಮರಣಪೂರ್ವಕ ಸ್ನಾನವೂ ಬೇಡ. ಮನೆಯಲ್ಲಿಯೇ ಕುಳಿತು ಸ್ವಾಮಿ ಪುಷ್ಕರಣಿ ಅಂತ ಶಬ್ದೋಚ್ಚಾರಣೆ ಮಾಡಿದರೆ ಸಾಕು, ಪಾಪಗಳ ಪರಿಹಾರವಾಗ್ತದೆ ಅಂತ ಭರದ್ವಾಜರಂತಾರೆ. ಪ್ರಾತರುತ್ಥಾಯ ಏ ಪ್ರಾಜ್ಞಾ ಸ್ವಾಮಿ ಪುಷ್ಕರಣೀತಿ ವೈ. ಕೇವಲ ನಾಮೋಚ್ಚಾರಣೆ ಮಾಡಿದರೆ ಅಂತಹ ಮಹಾಫಲ ಬರ್ತದೆ ಎಂದು. ಏನು ಕಷ್ಟ ಆಗಬೇಕಾಗಿದೆ ಹೇಳಿ. ಮತ್ತೊಂದು ಪುರಾಣದಲ್ಲಿ ಹೇಳ್ತಾರೆ, 3 ತ್ರಯಮತ್ಯಂತ ದುರ್ಲಭಂ ಅಂತ. 3 ಬಹಳ ದುರ್ಲಭ ಅಂತ. ಸ್ವಾಮಿ ಪುಷ್ಕರಣಿ ಸ್ನಾನಂ, ಸದ್ಗುರೋ ಪಾದ ಸೇವನಂ, ಏಕಾದಶುಪವಾಸಶ್ಚ ತ್ರಯಮತ್ಯಂತ ದುರ್ಲಭಂ ಅಂತ. ಸ್ವಾಮಿ ಪುಷ್ಕರಣಿ ಸ್ನಾನ, ಉತ್ತಮ ಗುರುಗಳ ಪಾದ ಸೇವನ ಹಾಗೂ ಏಕಾದಶಿಯ ಉಪವಾಸ